what is this class limit means then? Class limits. Class limits means what? In simple way we can say that two ends of a class are called as what? Class limits. Okay, two ends of a class, two ends of a class is known as class limits, or we can say are called class limits. Two ends of a class are called class limits. For example, if you take 10 to 20, these two indicates what? Class limits. Means two ends of a class 10 to 20 ಅಂದರೆ 10 ಇಂದ 20 ರೇಂಜ್ ಇರೋವಂಥ ವ್ಯಾಲ್ಯೂಸ್ ಅಷ್ಟನ್ನು ಕೂಡ ನಾವು ಬರ್ಕೋಬೇಕು. 10 to 20, 10 ಇಂದ ಹಿಡಿದು 20 ತನಕ ಇರೋವಂಥ ವ್ಯಾಲ್ಯೂಸ್ ನಮಗೇನು ಕೊಟ್ಟಿರೋವಂಥ ರಾ ಡಾಟಾದಲ್ಲಿ ನಾವು ಎಷ್ಟು ವ್ಯಾಲ್ಯೂಸ್ನ ಅಬ್ಸರ್ವ್ ಮಾಡ್ತೀವಿ 10 ಇಂದ 20 ತನಕ ಅಂತ ರೆಪ್ರೆಸೆಂಟ್ ಮಾಡುತ್ತೆ ಅಲ್ವಾ. ಸೊ ಎಷ್ಟು ಟೈಮ್ ಆಗಿದೆ, ಎಷ್ಟು ವ್ಯಾಲ್ಯೂಸ್ ಇದೆ, ಎಷ್ಟು ಟೈಮ್ಸ್ ಅಬ್ಸರ್ವ್ ಮಾಡ್ಬೋದು ಅನ್ನೋದು ಫ್ರೀಕ್ವೆನ್ಸಿ ತೋರಿಸುತ್ತೆ. ಕರೆಕ್ಟ್. ಬಟ್ ಇಲ್ಲಿ ಕ್ಲಾಸ್ ಲಿಮಿಟ್ಸ್ ಅಂದ್ರೇನು? ಟೂ ಎಂಡ್ಸ್ ಆಫ್ ಎ ಕ್ಲಾಸ್ 10 to 20 ಇದೆಲ್ಲ ಏನಿದೆ, ಹಾಗಾದ್ರೆ ಇದನ್ನು ನಾವೇನಂತ ಕರಿತೀವಿ? ಲೋವರ್ ಕ್ಲಾಸ್ ಲಿಮಿಟ್. ವಿಚ್ ಒನ್? 10 ಈಸ್ ವಾಟ್? ಲೋವರ್ ಕ್ಲಾಸ್ ಲಿಮಿಟ್. ವಾಟ್ ಅಬೌಟ್ 20? ದಟ್ ಈಸ್ ಅಪ್ಪರ್ ಕ್ಲಾಸ್ ಲಿಮಿಟ್. ಓಕೆ, 20 ಈಸ್ ದ upper class limit. 10 is a lower class limit value and 20 is the upper class limit. So ಹಾಗಾದ್ರೆ ಏನಂತ ಹೇಳ್ಬೋದು ಕ್ಲಾಸ್ ಲಿಮಿಟ್ಸ್ ಅಂದರೆ ಟೂ ಎಂಡ್ಸ್ ಆಫ್ ಎ ಕ್ಲಾಸ್ ಆರ್ ಕಾಲ್ಡ್ ಆಸ್ ಕ್ಲಾಸ್ ಲಿಮಿಟ್ಸ್. ಓಕೆ, ಕ್ಲಾಸ್ ಲಿಮಿಟ್ಸ್ ಆರ್ ದ ಟೂ ಎಂಡ್ಸ್ ಆಫ್ ಅ ಕ್ಲಾಸ್ ವಿ ಕ್ಯಾನ್ ಸೇ. ಸೊ the lowest value is called as lower class limit and the upper value or the highest value is known as what? Upper class limit. Lower value ಅಥವಾ lesser value ಇದರಲ್ಲಿ 10 to 20 ತಗೊಂಡ್ರೆ which is less here, 10 is the lesser value, isn't it? So lesser value we call it as lower class limit and the highest number we call it as upper class limit. Okay, so we can write here the lowest value. Another point related to class limits, the lowest value is called as lower class limit. Then the highest value is known as upper class limit. The highest value is called as highest value is called as upper limit, upper class limit. Okay, so ಇಲ್ಲಿ ನೋಡಿದ್ರೆ ನಾವು 10 to 20 ತಗೊಂಡ್ರೆ 10 is a lower class limit value, then 20 is a upper class limit value. ಯಾಕಂದರೆ ಇದು highest ಯಾವುದಿದೆ 20, ಅದು upper class limit ಆಗುತ್ತೆ. 10 ಇದು ಲೀಸ್ಟ್ ಅಥವಾ ಲೋಯೆಸ್ಟ್ ವ್ಯಾಲ್ಯೂ ಏನಿದೆ ಇಲ್ಲಿ 10 to 20 ತಗೊಂಡಾಗ 10 ಇಂದ 20 ಅಂದರೆ 10 is a lesser value, isn't it? It is a lowest value among these two values. ಸೊ ಅದೇ ಥರ ಅಲ್ಲಿ 50 to 60 ತಗೊಂಡ್ರೆ 50 is the lower class limit value and 60 is the higher class limit value. Okay, then we can know about class interval or we call it as class width ಅಂತ ಕರಿತೀವಿ. ಏನಾದರೆ ಕ್ಲಾಸ್ ಇಂಟರ್ವಲ್ ಅಥವಾ ಕ್ಲಾಸ್
ವಿಡ್ತ್ ಅಂದರೆ ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಅಪ್ಪರ್ ಕ್ಲಾಸ್ ಲಿಮಿಟ್ ಆ್ಯಂಡ್ ದ ಲೋವರ್ ಕ್ಲಾಸ್ ಲಿಮಿಟ್. ಅಪ್ಪರ್ ಕ್ಲಾಸ್ ಲಿಮಿಟ್ ಮತ್ತು ಲೋವರ್ ಕ್ಲಾಸ್ ಲಿಮಿಟ್ ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸ್ ಏನಿರುತ್ತೋ ಅದಕ್ಕೆ ನಾವು ಕ್ಲಾಸ್ ವಿಡ್ತ್ ಅಂತ ಹೇಳ್ತೀವಿ ಅಥವಾ ಕ್ಲಾಸ್ ಇಂಟರ್ವಲ್ ಅಂತ ಹೇಳ್ತೀವಿ. ಓಕೆ, ಸೊ ನಾವಿಲ್ಲಿ ನೋಡ್ಬೋದು ಮಾರ್ಕ್ಸು ಯಾವ ರೀತಿ ತೊಗೊಂಡಿದ್ವಿ. ಕ್ಲಾಸ್ ವಿಡ್ತ್ ಅಥವಾ ಕ್ಲಾಸ್ ಇಂಟರ್ವಲ್ ಏನಿದೆ 10-10 ಇದೆ. 10-10 ಡಿಫ್ರೆನ್ಸ್ ತಾನೆ. ಅಪ್ಪರ್ ಕ್ಲಾಸ್ ಲಿಮಿಟ್ ಮೈನಸ್ ಲೋವರ್ ಕ್ಲಾಸ್ ಲಿಮಿಟ್. ಸೊ ನಾವು ಲೆಟ್ us know about that in detail now. Class interval, or we call it as class width. Class width. Class interval, or we can call it as class width. Class width. It is the difference between upper class limit value, upper class limit and lower class limit. ಕ್ಲಾಸ್ ಇಂಟರ್ವಲ್ ಅಥವಾ ಕ್ಲಾಸ್ ವಿಡ್ತ್ ಅಂದ್ರೆ ಏನಪ್ಪ ಅಂದರೆ ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಅಪ್ಪರ್ ಕ್ಲಾಸ್ ಲಿಮಿಟ್ ಆ್ಯಂಡ್ ದ ಲೋವರ್ ಕ್ಲಾಸ್ ಲಿಮಿಟ್ ವಿ ಕ್ಯಾನ್ ಸೇ. ಓಕೆ, ಸೊ ಇಲ್ಲಿ ಸಪೋಸ್ 20 to 30 ಕ್ಲಾಸ್ ಫ್ರೀಕ್ವೆನ್ಸಿ ಕ್ಲಾಸ್ ಇಂಟರ್ವಲ್ ಇದೆ ಅಂದರೆ ಫ್ರೀಕ್ವೆನ್ಸಿ ಗೊತ್ತಾಯಿತು, ನಂಬರ್ ಆಫ್ ಟೈಮ್ಸ್ ಅಬ್ಸರ್ವೇಷನ್ಸ್ ಹ್ಯಾವ್ ಅಕರ್ಡ್ ಇನ್ ದ ರಾ ಡಾಟಾ. ಇಲ್ಲಿ ಕ್ಲಾಸ್ ವಿಡ್ತ್ ಅಥವಾ ಕ್ಲಾಸ್ ಇಂಟರ್ವಲ್ ಯಾವ ರೀತಿ ತಗೋತೀವಿ ಅಂದರೆ ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಅಪ್ಪರ್ ಕ್ಲಾಸ್ ಲಿಮಿಟ್ ಆ್ಯಂಡ್ ದ ಲೋವರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂ ಅಲ್ವಾ. ಇದರ ಲೋವರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂ ಅಂದ್ರೇನು 20. ಈಗ ನಾವು ತೊಗೊಂಡಿರೋ ಎಕ್ಸಾಂಪಲಲ್ಲಿ ಅಪ್ಪರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂ ಎಷ್ಟಾಗುತ್ತೆ 30. ಹಾಗಾದ್ರೆ ಇದೆರಡು ಡಿಫ್ರೆನ್ಸ್ ತೊಗೊಂಡಾಗ ನಮಗೇನು ಸಿಗುತ್ತೆ ಕ್ಲಾಸ್ ವಿಡ್ತ್ ಅಥವಾ ಕ್ಲಾಸ್ ಇಂಟರ್ವಲ್ ಅಂತ ಹೇಳ್ತೀವಿ. ಹೌದಾ? ಸೊ 30 minus 20 is equal to what? 10. ಓಕೆ, ಅದೇ ಥರ ಇಲ್ಲಿ ನೋಡಿ 80 to 90. 90 minus 80 is 10. Again, if you take another example 2, let me take it as 20 to 40. So how can you determine the class interval here? Here you can write step here. Okay, sorry. 30 minus 20 is equal to what? 10. Here if you take 20 minus 40, which is the lower class limit value? What is the lower class limit value? 20. What is the upper class limit value? That is 40. In the first example 30 minus 20, in this case we have taken 30 minus 40. ಮ್ಯಾಮ್ ಏನು ಉಲ್ಟಾ ಬರ್ತಿದ್ದೀರಾ ಅನ್ನೋ ಆಗಿಲ್ಲ. ಏನಿಲ್ಲಿ ನಾವೇನು ಕಂಡುಹಿಡಿತಿದ್ದೀವಿ? ಕ್ಲಾಸ್ ವಿಡ್ತ್ ಅಲ್ವಾ. So 30 minus 20 if you take a difference between this one, that is equal to 10, isn't it? So here if you take, this is a class frequency, or it is a frequency, class frequency is 20 to 40 ಅಂತ ತಗೊಂಡ್ರೆ ಕ್ಲಾಸ್ ಇಂಟರ್ವಲ್. ಹಾಗಾದರೆ ಕ್ಲಾಸ್ ವಿಡ್ತ್ ಎಷ್ಟಾಗತ್ತೆ ಇಲ್ಲಿ ಅಂದರೆ ಯಾವ ರೀತಿ ಕಂಡುಹಿಡಿತೀವಿ? ಸೊ ಫಸ್ಟ್ ನಾವಿಲ್ಲಿ ಏನು ತಿಳ್ಕೊಬೇಕು? ಅಪ್ಪರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂ ಏನು, ಲೋವರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂ ಎಷ್ಟು ಅಂತ ತಿಳ್ಕೊಬೇಕು. ಇಲ್ಲಿ ಅಪ್ಪರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂ ಏನಿದೆ, ಇಲ್ಲಿ ಕ್ಲಾಸ್ ವಿಡ್ತ್ ಅಂತ ಬರೆಯೋಣ, ಬಿಕಾಸ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ಕ್ಲಾಸ್ ವಿಡ್ತ್, ಇಸ್ಂಟ್ ಇಟ್? ಸೊ ಎಷ್ಟಾಗುತ್ತೆ? ಅಪ್ಪರ್ ಕ್ಲಾಸ್ ಲಿಮಿಟ್ ಅಂದರೆ 40 ಇದೆ. ನೆಕ್ಸ್ಟು ಲೋವರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂ 20 ಇದೆ. 40 minus 20 is equal to how much? 20. ಹಾಗಾದರೆ ಇಲ್ಲಿ ಕ್ಲಾಸ್ ಇಂಟರ್ವಲ್ ಅಥವಾ ಕ್ಲಾಸ್ ವಿಡ್ತ್ ಎಷ್ಟು ಅಂತ ಹೇಳ್ತೀವಿ? 20. In this frequency distribution, you can observe that the class width is equal to what? 20.
ಇದೇ ಥರ ನಾವು ಕ್ಲಾಸ್ ವಿಡ್ತ್ ಯಾವುದೇ ಒಂದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಕೊಟ್ಟಿರ್ಬೋದು, ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಏನು ಅಂದರೆ ಫಾರ್ಮುಲಾ ಗೊತ್ತಿರಬೇಕು. ದಟ್ ಈಸ್ ಅಪ್ಪರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂ ಮೈನಸ್ lower class limit value. Hence we can say that class interval or class width means what? It means it is the difference between the upper class limit and the lower class limit. So that gives rise to what? Class width we can say. Then let us know about what do we mean by class midpoint. Okay, then what is the midpoint formula? That we have to know. Isn't it? Class mark ಅಂತ ಹೇಳ್ತೀವಿ, ಇಲ್ಲ class midpoint. Class midpoint or we can say that in another word, that is class mark. Class mark we call. Okay, so what is meant by this class midpoint or class mark? Class midpoint or class mark means it is the middle value of a class. Okay, it is the middle value of the class. It is a middle value of a class. ಕೊಟ್ಟಿರುವಂಥ ಒಂದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಏನು ಮಿಡಲ್ ವ್ಯಾಲ್ಯೂ ಬರುತ್ತಲ್ವ, ಇಟ್ ಈಸ್ ಒನ್ ಆಫ್ ದ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಇಸ್ನ't it? ಇದು ಒಂದು ಕ್ಲಾಸ್ ಅಂತ ಹೇಳ್ತೀವಿ, 0 to 10, 10 to 20, ಇದೆಲ್ಲ ಡಿಫ್ರೆಂಟ್ ಕ್ಲಾಸಸ್. ಇದರಲ್ಲಿ ಮಿಡಲ್ ವ್ಯಾಲ್ಯೂ ಅನ್ನೋದಕ್ಕೆ ನಾವೇನಂತ ಕರಿತೀವಿ, ಮಿಡಲ್ ವ್ಯಾಲ್ಯೂ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ದಟ್ ಈಸ್ ಕ್ಲಾಸ್ ಮಿಡ್ ಪಾಯಿಂಟ್ ಅಥವಾ ಕ್ಲಾಸ್ ಮಾರ್ಕ್ ಅಂತ ಹೇಳ್ತೀವಿ. Okay, so in the next class we shall know about what the formula to find out the class midpoint value, and even we will take one example, then how to find out lower class limit, upper class limit. Okay, then how to determine this class midpoint value, like that. Okay, so in today's class we have understood few of the differences between continuous variable and discrete variable. Then after that we came to know about the concept like what is frequency, then what is frequency distribution. Okay, then after that we came to know about the concept like what is class limit, then what do we mean by class width or what is class interval. Okay, then what is meant by class midpoint or class mark. Okay, further we will be continuing in the next class. Thank you.